ಜೀವನದಲ್ಲಿ ಕೆಲವೊಮ್ಮೆ ಒಂದು ಮಾತು ಒಬ್ಬ ವ್ಯಕ್ತಿ ನಮ್ಮ ಸಂಪೂರ್ಣ ಜೀವನವನ್ನೇ ಬದಲಿಸಿಬಿಡುತ್ತಾನೆ ಅಲ್ವಾ. ಇದು ಒಂದು ಸಾಮಾನ್ಯ ತಾಯಿಯ ಆದರೆ ಅಸಾಮಾನ್ಯ ಮಾತಿನ ಕಥೆ. ಇದು ಒಬ್ಬ ಹುಡುಗ ಇರ್ತಾನೆ. ಅವನ ಬಡತನ ಹೆಂಗಿತ್ತಪ್ಪ, ಬಹಳ ಬಡ ಕುಟುಂಬ ಇತ್ತು. ಅಪ್ಪ ಕೂಲಿ ಕೆಲಸ ಮಾಡ್ತಿದ್ದ, ತಾಯಿ ಮನೆ ಕೆಲಸ ಮಾಡ್ತಾಯಿದ್ಲು. ಆದರೆ ಅವನು ಶಾಲೆಯಲ್ಲಿ ಅಸಾಧಾರಣ ವ್ಯಕ್ತಿಯಾಗಿದ್ದ. ಅವನೇನು ಮಾಡ್ತಾಯಿದ್ರಪ್ಪ ಅಂದ್ರೆ ಕೆಲವು ವಿದ್ಯಾರ್ಥಿಗಳನ್ನ ಹಾಸ್ಯ ಮಾಡ್ತಾಯಿದ್ರು. ನಿನ್ನಿಂದ ಏನೂ ಆಗಲ್ಲ ಕಣೋ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಒಂದಿನ ಅವನೇನಾದನಪ್ಪ ಅಂದರೆ ಪರೀಕ್ಷೆಯಲ್ಲಿ ಫೇಲ್ ಆಯ್ದ. ಮನೆಗೆ ಬಂದು ಕಣ್ಣೀರು ಹಾಕ್ತಾ ಕೂತಿದ್ದ. ಅವನ ಹತ್ರ ಅವನ ತಾಯಿ ಬಂದು ಕೇಳಿದ್ಲು, ಏನಾಯ್ತು ನಿನಗೆ ಅಂತ ಕೇಳಿದ್ಲು. ಆವಾಗ ಅವನು ಹೇಳ್ದ, ಅಮ್ಮ ನಾನೇನೂ ಆಗೋದಿಲ್ಲ, ಎಲ್ಲರೂ ಹೇಳ್ತಾರೆ ನನ್ನ ಕಡೆಯಿಂದ ಏನೂ ಆಗೋದಿಲ್ಲ ಅಂತ, ನಾನು ಏನಂತ ಹೇಳಿ ಅಮ್ಮ. ಅದಕ್ಕೆ ಅಮ್ಮ ನಾನೇನೂ ಆಗೋದಿಲ್ಲ, ಎಲ್ಲರೂ ಹೇಳ್ತಾರೆ ನಾನು ವ್ಯರ್ಥ ಅಂತ. ಆವಾಗ ಅವ್ರ ತಾಯಿ ನಕ್ಕೊಂತ ಹೇಳ್ತಾಳೆ, ನಿನ್ನನ್ನು ಯಾರು ತೀರ್ಮಾನ ಮಾಡ್ತಾರೆ ಗೊತ್ತಾ, ನೀನೇ. ಇನ್ನೊಬ್ಬರ ಮಾತು ನಿನ್ನ ಭವಿಷ್ಯ ಬರೆಯಲ್ಲ, ನಿನ್ನ ಪ್ರಯತ್ನ ಬರೆಯುತ್ತೆ. ಅವಾಗ ಅವನಿಗೆ ಒಂದು ವಿಚಾರ ಬಂತು, ಹೌದು ಇದರಿಂದ ನಾನು ಏನಾದರೂ ಒಂದು ಒಳ್ಳೆಯದನ್ನು ಸಾಧಿಸ್ತೀನಿ ಅನ್ನೋ ಒಂದು ವಿಚಾರ ಅವನಿಗೆ ಬರ್ತದೆ. ಅವಾಗ ಅವನು ಹೇಳ್ತಾನೆ, ಏನಾದರೂ ಆಗಲಿ ನಾ ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಕಲಿಬೇಕು, ಸ್ನೇಹಿತರ ಮಾತುಗಳನ್ನು ನಾನು ಏನೇನು ಮಾಡಬಾರ್ದು, ಲೆಕ್ಕಕ್ಕೆ ತಗೋಬಾರ್ದು. ನನ್ನ ಉದ್ದೇಶ ಏನಾಗಿರ್ಬೇಕಂತಂದರೆ ಓದುವ ಕಡೆಗೆ ಮಾತ್ರ ಇರಬೇಕು ನನ್ನ ಉದ್ದೇಶ. ಹೀಗೆ ಪ್ರತಿದಿನ ಅವನೇನು ಮಾಡ್ತಾ ಇದ್ನಪ್ಪ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವನೇನು ಮಾಡೋದು, ಓದೋದು, ತನ್ನ ಅಭ್ಯಾಸದ ಕಡೆ ಲಕ್ಷ್ಯ ಕೊಡೋದು, ಸ್ನೇಹಿತರ ಮಾತುಗಳನ್ನು ಅವನ್ನೇ ತಲೆಗೆ ಹಾಕ್ಕೊಳ್ಳೋದೇ ಇರೋದು. ಹೀಗೆ ಎಲ್ಲವನ್ನು ಅವನೇನು ಮಾಡ್ದ ಅಂತಂದರೆ ಫೋಕಸ್ ಮಾಡೋಕ್ಕೆ ಕಡೆಗೆ ಹೋದ. ಹಲವಾರು ವರ್ಷಗಳ ನಂತರ ಆ ವ್ಯಕ್ತಿ ಏನಾಗ್ತಾನಪ್ಪ ಅಂದರೆ ದೊಡ್ಡ ಅಧಿಕಾರಿಯಾಗಿ ಬರ್ತಾನೆ. ಒಂದಿನ ತನ್ನ ಹಳೆಯ ಶಾಲೆಗೆ ಮುಖ್ಯ ಅತಿಥಿಯಾಗಿ ಬರ್ತಾನೆ. ಅವನನ್ನು ಯಾರು ಹಾಸ್ಯ ಮಾಡಿದ್ರೋ ಅವ್ರ ಕಡೆಯಿಂದಲೇ ಅವನಿಗೆ ಏನು ಮಾಡಿದ್ರಪ್ಪ ಅಂದರೆ ಸನ್ಮಾನ ಮಾಡಿದರು. ಅವನು ಸ್ಟೇಜ್ ಮೇಲೆ ಹೇಳಿದ ಮಾತು, ನನ್ನ ಯಶಸ್ಸಿಗೆ ಕಾರಣ ನನ್ನ ಅಮ್ಮನ ಒಂದು ಮಾತು, ನಿನ್ನನ್ನು ಯಾರು ಕಡಿಮೆ ಅಂದುಕೊಳ್ಳಬೇಡ, ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಂಡರೆ ಸಾಕು. ಅದಕ್ಕೆ ಹೇಳ್ತೀವಿ, ತಾಯಿ ಮೊದಲ ಗುರು. ಹೌದಲ್ವಾ. ತಾಯಿ ಇಲ್ಲ ಅಂದರೆ ಯಾವ ಶಕ್ತಿನೂ ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಕಷ್ಟ ಬರಲಿ ಸುಖ ಬರಲಿ ಎಲ್ಲವನ್ನು ತಿಳಿದುಕೊಳ್ಳುವವಳು ತಾಯಿಯಾಗಿರ್ತಾಳೆ ಅಲ್ವಾ. ಒಂದು ಸೋಲಿಗೂ ಒಂದು ಉದ್ದೇಶಕ್ಕೂ ಒಂದು ಒಳ್ಳೆಯ ಉತ್ತಮ ನಡತೆಗೆ ಸಹಾಯಕಳಾಗಿ ಬೆನ್ನೆಲುಬಾಗಿ ಅವರು ನಿಲ್ತಾರೆ. ನಂತರ ಅವನೇನು ಮಾಡ್ತಾನಪ್ಪ ಅಂತಂದರೆ ಇಷ್ಟೆಲ್ಲ ಹೇಳಿದ್ನಲ್ಲ, ಹಾಗಾದರೆ ಅವನ ತಾಯಿಯಲ್ಲಿ ಕಣ್ತುಂಬ ನೀರು ತುಂಬ್ಕೊಂತು. ನನ್ನ ಒಂದು ಮಾತಿನಿಂದ ನನ್ನ ಮಗ ಬದಲಾಗಿದ್ದಾನೆ. ಆವಾಗ ಅವನು ಹೇಳ್ತಾನೆ, ಅವನ ತಾಯಿ ಪ್ರೇಕ್ಷಕರ ನಡುವೆ ಕಣ್ಣೀರು ತುಂಬಿಕೊಂಡ್ಕೊಳ್ತಿದ್ಲು. ಅದು ಸೋಲಿನ ಕಣ್ಣೀರಲ್ಲ, ಅದೊಂದು ಹೆಮ್ಮೆಯ ಕಣ್ಣೀರು ಅಂತ ಹೇಳಿದರು.